ಬಹುಶಃ ಅವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರ ಹತ್ರ ಕೂತು ನಾನು ಒಂದು ಮಾತನ್ನ ಹೇಳಿದೆ. ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ರಾಜ್ಯಾದ್ಯಂತ ಇವತ್ತು ಅನೇಕ ಜಿಲ್ಲೆಗಳಲ್ಲಿ, ವಿಶೇಷವಾಗಿ ನಮ್ಮ ಮೈಸೂರು ಜಿಲ್ಲೆನಲ್ಲಿ ಅತ್ಯಂತ ಹಿರೀಕರು, ಅನುಭವಿಗಳು ಈ ಪಕ್ಷವನ್ನ ಮುಂದಿನ ದಿನಗಳಲ್ಲಿ ಅವರ ಒಂದು ನೇತೃತ್ವದಲ್ಲಿ, ಸಾರಾ ಮಹೇಶ್ ಅಣ್ಣ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಮೈಸೂರು ಜಿಲ್ಲೆಯಲ್ಲಿ ಸಂಘಟನೆಯನ್ನ ಮತ್ತಷ್ಟು ಬಲಪಡಿಸ್ತೇವೆ ಅಂತಕ್ಕಂಥದ್ದು ಬಹುಶಃ ಇವತ್ತು ನನ್ನ ಯುವ ಸಹೋದರ, ಯುವ ಮಿತ್ರ ಹರೀಶ್ ಗೌಡ್ರು ಕೂಡ ಇವತ್ತು ಈ ವೇದಿಕೆಯಲ್ಲಿ ಹೇಳಿದ್ದಾರೆ. ನಾವೆಲ್ಲರೂ ಒಟ್ಟಾಗೆ ಇವತ್ತು ಜನತಾ ಸರ್ಕಾರವನ್ನ 2028ಕ್ಕೆ ಅಚಲವಾದ ಒಂದು ದೃಢ ಸಂಕಲ್ಪವನ್ನ ಇಟ್ಕೊಂಡು, ಸವಾಲುಗಳು ಸಾಕಷ್ಟಿದೆ. ಸವಾಲುಗಳು ನನಗೆ ಗೊತ್ತಿದೆ. KR ನಗರದಲ್ಲಿ ಸಾರಾ ಮಹೇಶ್ ಅಣ್ಣ ಅವರಿಗೆ ವಿಶೇಷವಾಗಿ ಸಾಕಷ್ಟು ಸವಾಲುಗಳಿದೆ. ಆದ್ರೆ ಆ ಸವಾಲುಗಳನ್ನ ಮೆಟ್ ನಿಲ್ತಕ್ಕಂತ ಒಂದು ಶಕ್ತಿ, ಆ ಸಾಮರ್ಥ್ಯ, ಆ ತಾಕತ್ತು, ಆ ದಮ್ಮು ಎಲ್ಲವೂ ಕೂಡ ಸಾರಾ ಮಹೇಶ್ ಅಣ್ಣ ಅವರಿಗೆ, ಇಲ್ಲಿರ್ತಕ್ಕಂಥ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರುಗಳು ಅನೇಕ ಚುನಾವಣೆಗಳಲ್ಲಿ ನೀಡಿದ್ದೀರಿ. ಮುಂದಿನ ಚುನಾವಣೆಯಲ್ಲೂ ಕೂಡ ಅವರ ಜೊತೆಯಲ್ಲಿ ನಿಲ್ತೀರಾ ಬಹಳ ಗಟ್ಟಿಯಾಗಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಒಬ್ಬ ಯುವ ಕಾರ್ಯಕರ್ತನಾಗಿ ನಾನು ಬಹಳ ಗಟ್ಟಿಯಾಗಿ ನಂಬ್ಕೊಂಡಿದ್ದೇನೆ. ಬಹುಶಃ ಅದು ನಾನು ಕಣ್ಣಾರೆ ಈ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ಅಭಿಲಾಷೆಗಳು, ಫಲಾಪೇಕ್ಷೆಗಳು, ನಿರೀಕ್ಷೆಗಳಿಲ್ದಿರ ಜನತಾದಳ ಪಕ್ಷ ಇರಬೇಕು. ಜನತಾದಳ ಪಕ್ಷ 25 ವರ್ಷ ಬೆಳ್ಳಿ ಹಬ್ಬ ಏನು ಆಚರಣೆ ಮಾಡಿದೆ, ಮತ್ತೆ ಮುಂದೊಂದು ದಿನ ಸುವರ್ಣ ಮಹೋತ್ಸವ ಅಂದ್ರೆ 50 ವರ್ಷ, ಕನಿಷ್ಠ ಪಕ್ಷ ಇನ್ನು 25 ವರ್ಷಕ್ಕೆ ಒಂದು ಭದ್ರವಾದಂತ ಬುನಾದಿಯನ್ನ ನಾವೆಲ್ಲರೂ ಹಾಕ್ತೇವೆ. ನಾವೆಂತ ತ್ಯಾಗಕ್ಕೆ ಬೇಕಾದ್ರೂ ಸಿದ್ಧ ಇದ್ದೇವೆ ಅಂತಕ್ಕಂಥದ್ದು ಪಕ್ಷದ ಕಾರ್ಯಕರ್ತರು ಎಲ್ಲೋದ್ರೂ ಕೂಡ ನಮ್ಗೆ ಆತ್ಮವಿಶ್ವಾಸವನ್ನ ತುಂಬಿಸ್ತಕ್ಕಂಥದನ್ನ ನಾವು ನೋಡ್ತಾ ಇದ್ದೇವೆ. ವಿಶೇಷವಾಗಿ ನಮಗೆ ಸ್ಥಳೀಯ ಚುನಾವಣೆಗಳನ್ನ ಎದುರು ನೋಡ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರೂ ಒಳಗಡೆ ದಮ್ಮು, ತಾಕತ್ತು ಅಂತ ಪಾಪ ನಿಂತ್ಕೊಂಡು ಸದನದೊಳಗಡೆ ಮಾತನಾಡ್ತಕ್ಕಂಥದ್ದು ಬೇಡ. ನಿಮಗೆ ಒಳಗಡೆ ಏನಾದ್ರೂ ಆತ್ಮವಿಶ್ವಾಸ ಅಂತಕ್ಕಂಥದ್ದಿದ್ರೆ, ನೀವೇನಾದ್ರೂ ಈ ಸರ್ಕಾರ ಬಂದ ನಂತರ ಜನರಿಗೆ ಏನಾದ್ರೂ ಒಂದಷ್ಟು ಒಳ್ಳೇದು ಮಾಡಿದೀವಿ ಅಂತಕ್ಕಂಥದ್ದು ನಿಮ್ಮಲ್ಲೇನಾದ್ರೂ ಭಾವನೆಗಳಿದ್ರೆ ಈ ಕೂಡ್ಲೆ ಗ್ರಾಮ ಪಂಚಾಯತಿ ಚುನಾವಣೆ ನಡಿಬೇಕು. ನೀವ್ಯಾರು ತಡೆಯಕ್ಕಾಗೋದಿಲ್ಲ. ಈಗಾಗಲೇ ಬೆಂಗಳೂರಿನ ನಗರದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದ್ದಾರೆ. ಕೊನೆಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದ ಮೇಲೆ ಈಗ ಚುನಾವಣೆ ನಡೆಸ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಬಹಳ ದಿನ ತಳ್ಳಕ್ಕಾಗೋದಿಲ್ಲ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ನೀವು ಎದುರಿಸಲೇಬೇಕು, ನೀವು ಎದುರಿಸಲೇಬೇಕು. ಅದಕ್ಕೆ ಸಜ್ಜಾಗೋಣ. ಇವತ್ತು ನಮ್ಮ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ನಮ್ಮನ್ನ MP, MLAಗಳಾಗಿ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳ ಜೊತೆಯಲ್ಲಿ ಇಡೀ ಜನತಾದಳ ಪಕ್ಷದ ರಾಜ್ಯ ನಾಯಕರು, ಜಿಲ್ಲಾ ನಾಯಕರು ನಿಂತು ನಿಮ್ಮ ಕೈಗೆ ಅಧಿಕಾರವನ್ನ ಕೊಡಿಸ್ತಕ್ಕಂಥ ವರ್ಷ ಇವತ್ತು 2026ರ ಒಂದು ಗಡಿಯಲ್ಲಿ ಬಂದೇ ನಿಂತಿದ್ದೇವೆ. ನಿಮ್ಮ ಮೂಲಕ ಇವತ್ತು ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಸೇರಿ ಈ ಒಂದು ರಾಜ್ಯವನ್ನ ಕಟ್ಟತಕ್ಕಂತ ಒಂದು ಪ್ರಯತ್ನವನ್ನ ನಿಮ್ಮ ಮೂಲಕ ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ